यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृताम्। ॐ नमः शिवाय। ॐ नमः शिवाय। ॐ नमः शिवाय। ॐ नमः शिवाय। आनन्दमानन्द परमानन्दम् आनन्दमोहार शिवनामस्मरणम् आनन्दमानन्द परमानन्दम् आनन्दमोहार शिवनामस्मरणम् शिवनामस्मरणं भवदूतहरणम् साष्टाङ्गनमस्कारमो मामहेशम् साष्टाङ्गनमस्कारमो मामहेशम् साष्टाङ्गनमस्कारमो मामहेशम् साष्टाङ्गनमस्कारमो मामहेशम् साष्टाङ्गनमस्कारमो मामहेशम्। ಅಕ್ಕ ನಮಸ್ತೆ ಅಕ್ಕ. ಗೋಮಾತಾ ಸರ್ಕಲ್ ಯೂಟ್ಯೂಬ್ ಚಿಕ್ಕಬಳ್ಳಾಪುರ. ಅಕ್ಕ ಇಲ್ಲಿ ಸಹಸ್ರಲಿಂಗ ಅಂತ ನೀವು ನಮ್ಮ ಮುನ್ಸಿಪಾಲಿಟಿ ಒಂದು ಮನೆಯಲ್ಲಿ ಲಿಂಗಗಳನ್ನೆಲ್ಲ ಇಟ್ಟು ಒಂದು ಈ ಸೋಮವಾರ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಅದರ ಪೂಜೆದು ಸಂಪೂರ್ಣವಾಗಿ ತಮ್ಮ ಕಡೆಯಿಂದ ತಿಳಿಸ್ಕೊಡಿ ಅಕ್ಕ. ನಮಸ್ತೆ. ನಮಸ್ಕಾರ, ನಾನು ಗುಬ್ಬಿನಿ ಲಾವಣ್ಯ ಅಂತ ಮುನ್ಸಿಪಲ್ ಲೇಔಟಿಂದ ಮಾತಾಡ್ತಾ ಇರೋದು. ನಾನು ಇದು ಸಹಸ್ರಲಿಂಗ ಮಾಡಿದ್ದೀನಿ. ಸಹಸ್ರನಾಮ ಎಲ್ಲ ದೇವರುಗಳಿಗೂ ಸಹಸ್ರನಾಮ ಇರುತ್ತೆ. ಅದೇ ಥರನೇ ಈಶ್ವರನಿಗೂ ಸಹಸ್ರನಾಮ ಸಹಸ್ರಲಿಂಗ ಅಂತ ಅಂದ್ಬಿಟ್ಟು ಸಹಸ್ರಲಿಂಗ ಮಾಡಿದ್ದೀನಿ. ಸನಾತನ ಧರ್ಮದಲ್ಲಿ ನಾನು ಹುಟ್ಟಿರೋದೇ ನನ್ನ ಭಾಗ್ಯ. ಅದಕ್ಕೋಸ್ಕರ ಇದರಲ್ಲಿ ನನ್ನ ಶಕ್ತಿ ಮೀರಿ ಏನೇನಿದೆಯೋ ಎಲ್ಲನೂ ಪೂರ್ಣ ಮಾಡಬೇಕು ಅಂತ ನನ್ನ ಆಸೆ ಅಷ್ಟೇನೆ. ಅದಕ್ಕೋಸ್ಕರ ನನ್ನ ಸಂಕಲ್ಪ ನನ್ನ ಫ್ರೆಂಡು ಮಾಡಿದರು ಆಶಾ ಅಂದ್ಬಿಟ್ಟು. ಅವರು ನನಗೆ ಉತ್ತೇಜನ ಕೊಟ್ಟರು. 165 ಲಿಂಗ ಮಾಡಿದ್ವು. ಇದನ್ನೇ ಮಾಡಿದ್ದೀರಾ, ಇನ್ನು 1000 ಮಾಡ್ಬೋದು, ನಿಮ್ಮ ಕೈಲಿ ಆಗುತ್ತೆ ಅಂತ ಅವರು ಇದು ಭರವಸೆ ಕೊಟ್ಟರು. ಹಂಗಾಗಿ ಸರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಕಾರ್ತಿಕ್ ಮಾಸದಲ್ಲಿ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ನಾನು 100 ಕೂಡ ಮಾಡಿದ್ದೀನಿ. ಒಂದು ದಿವಸಕ್ಕೆ 100 ಲಿಂಗ, ಬೆಳಗ್ಗಿಂದ ರಾತ್ರಿವರೆಗೂ ಉಪವಾಸ ಇದ್ದು 100 ಲಿಂಗ ಆ ಥರ ಮಾಡಿದ್ದೀನಿ. ಉಪವಾಸ ಇರಲೇಬೇಕು ಅಂತೇನಿಲ್ಲ, ಇದಕ್ಕೆ ಉಪವಾಸ ಇಲ್ದಿರನೂ ಮಾಡ್ಬೋದು. ಆದರೆ ನನ್ನ ಮನಸ್ಸಿಗೆ ನಾನು ಮಾಡ್ತಾ ಇದ್ದೀನಲ್ಲ, ಈಶ್ವರನ್ನೇ ಮಾಡ್ತಾ ಇದ್ದೀನಲ್ಲ, ಸಾಕ್ಷಾತ್ ಪಾರ್ವತಿ ದೇವಿ ಮಾಡಿದಂತಹ ಲಿಂಗ ನಾನು ಮಾಡ್ತಾ ಇದ್ದೀನಲ್ಲ, ನನಗೆಷ್ಟು ಪುಣ್ಯ ಅಂದ್ಬಿಟ್ಟು ನಾನು ಉಪವಾಸದಲ್ಲೇ ಮಾಡಿದ್ದೀನಿ. ನಾನು ಮನೆಗೆ ಮತ್ತು ನನ್ನ ಪರಿಸರಕ್ಕೆ, ನನ್ನ ಫ್ರೆಂಡ್ಗಳಿಗೆ, ನನಗೆ ಉತ್ತೇಜನ ಕೊಟ್ಟವ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದೀನಿ. ಪೂಜೆ ಮಾಡಿದ್ದೀನಿ. ಇದನ್ನ ವಿಶೇಷವಾಗಿ ಪ್ರದೋಷ, ಇವತ್ತು ಪ್ರದೋಷ ಕಾಲ ಇದೆ. ಇವತ್ತು ಸೋಮ ಪ್ರದೋಷ ಇದೆ. ಈ ಒಂದು ಕಾರ್ತಿಕ್ ಮಾಸದಲ್ಲಿ ಪ್ರಾರಂಭ ಮಾಡಿದ್ರಿ ಅಂತ ಅಂದ್ರಕ್ಕ. ಈ ಕಾರ್ತಿಕ್ ಮಾಸದಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಎಷ್ಟು ದಿವಸ ಆಯ್ತಕ್ಕ? ಕಾರ್ತಿಕ್ ಮಾಸ ಅಂತಂದ್ರೆ ಒಂದೊಂದು ದೇವ್ರಿಗೆ ಒಂದೊಂದು ಇದು ಮಾಸಗಳು ವಿಶೇಷ ಇರುತ್ತೆ. ಕಾರ್ತಿಕ್ ಮಾಸದಲ್ಲಿ ಶಿವನಿಗೆ ತುಂಬಾ ವಿಶೇಷವಾದ ಮಾಸ ಅದು. ಹಂಗಾಗಿ ನಾನು ಕಾರ್ತಿಕ್ ಮಾಸದಲ್ಲಿ ಸ್ಟಾರ್ಟ್ ಮಾಡಿದೆ. 4 ತಿಂಗಳಾಯ್ತು. ಈಗ ಇವತ್ತು ಸೋಮ ಪ್ರದೋಷ ಇರೋದ್ರಿಂದ ತುಂಬ ವಿಶೇಷವಾದ ದಿವಸ. ಅದಕ್ಕೋಸ್ಕರ ಈ ದಿನ ಇವತ್ತು ಪೂರ್ಣಗೊಳಿಸ್ತಾ ಇದ್ದೀನಿ ಪೂಜೆನ. ಮನೆಯಲ್ಲೆಲ್ಲ ನಮ್ಮ ಚಿಕ್ಕಮ್ಮರು ಎಲ್ಲ ನಮ್ಮ ಹಿರಿಯರೆಲ್ಲ ಬಂದಿದ್ದಾರೆ. ಎಲ್ಲರೂ ಬಂದು ಪೂಜೆ ಬೆಳಗ್ಗಿನ ಜಾವ 5 ಗಂಟೆಗೆ ಪೂಜೆ ಎಲ್ಲ ಮಾಡಿ
ಇವತ್ತು ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಇದನ್ನು ನಂಜನಗೂಡಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರವ್ರ ಅನುಕೂಲ ಅಲ್ಲೇ ಮಾಡಬೇಕು ಅಂತ. ಅಂದರೆ ಇದು ನಂಜನಗೂಡು ಅಂತ ವಿಶೇಷವಾದ ಒಳ್ಳೆ ಪವಿತ್ರವಾದ ಬಾವಿ ಎಲ್ಲ ನಾನು ವಿಸರ್ಜನೆ ಮಾಡಿ ಕಪಿಲ ಹರಿಯುವಂಥ ನೀರು ಅದಕ್ಕೋಸ್ಕರ ನಂಜನಗೂಡು ನಮ್ಮ ಮನಸ್ಸಿಗೆ ತೃಪ್ತಿ. ಅದೇ ನಂಜನಗೂಡಲ್ಲಿ ಬಿಡುವಂಥ ವಿಸರ್ಜನೆ ಮಾಡೋದು. ಈಗ ಅಕ್ಕ ನೀವು ಈ 4 ತಿಂಗಳ ಮಧ್ಯದಲ್ಲಿ ಮಾಡಿರುವಂಥ ದಿನಗಳಲ್ಲಿ ನಿಮಗೆ ಏನು ಒಂದು ದೈವ ಶಕ್ತಿಯಿಂದ ನಿಮ್ಗೆ ಏನೇನು ಅನಿಸಿರ್ಬೋದು, ಏನು ಒಂದು ಸಂತೋಷ ಆಗಲಿ ನೆಮ್ಮದಿ ಆಗಲಿ ಅದ್ರ ಬಗ್ಗೆ ಏನನ್ನ? ನನಗೆ ತುಂಬ ಸಂತೋಷ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ ಈ ಪೂಜೆ ಮಾಡೋದ್ರಿಂದ. ಈ ದಿನನೂ ಅಷ್ಟೇ ಬೆಳಗಿಂದನೂ ಆ ಖುಷಿಗೆ ನಾನು ಏನು ತಿಂಡಿ ಕೂಡ ತಿಂದಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನಾನು ಕಂಪ್ಲೀಟ್ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಒಂಥರ ನೆಮ್ಮದಿ ಕೊಟ್ಟಿದೆ. ಏನಾದರೂ ಹೇಳ್ಕೊಳ್ಳಾರ್ದಂಥ ಸಂತೋಷ ಮನಸ್ಸಿಗೆ. ಇದು 1-2 ಲಿಂಗ ಮಾಡೋದೇ ತುಂಬ ಕಷ್ಟ ಅಂತಾರೆ. 1108 ಲಿಂಗನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗೃಹಿಣಿಯವರು ನಮ್ಮ ಒಂದು ಶಿವನ ಆರಾಧಕರಾಗಿ ಇವಂತೆಲ್ಲ ಉತ್ತದ ಮಣ್ಣು ತರಿಸಿ ತುಂಬ ವಿಶೇಷವಾಗಿ ಪೂಜೆ ಮಾಡಿದ್ದೀರಲ್ವಕ್ಕ. ಸೊ ಒಂದು ಗಣಪತಿನ ಕೂಡಿಸೋದೇ ಕಷ್ಟ, ಆದರೆ ನೀವು 1108 ಲಿಂಗನ ಮನೆಯಲ್ಲೇ ಒಂದು ಹುತ್ತದ ಮಣ್ಣು ತಗೊಬಂದು ಅದನ್ನೆಲ್ಲ ವಿಗ್ರಹನ ತುಂಬ ಅಂದವಾಗಿ ಶಿವಲಿಂಗ ಹೇಗಿರ್ತದೋ ಆ ಥರ ಎಲ್ಲ ಮಾಡಿ ವಿಶೇಷವಾದ ಪೂಜೆ ಮಾಡಿದ್ದೀರಾ. ನಮ್ಮ ಗೋಮಾತಾ ಸರ್ಕಲ್ ವತಿಯಿಂದ ನಿಮಗೆ ಅಭಿನಂದನೆಗಳು. ಈ ಸಹಸ್ರ ಪೂಜೆಗೆ ಏನಕ್ಕ ನಿಮಗೆ ಪ್ರೇರಣೆ ಯಾರು ಅಂತ? ಈ ಸಹಸ್ರಲಿಂಗ ಪೂಜೆಗೆ ನನ್ನ ಫ್ರೆಂಡ್ ಆಶಾ ಅವರು ಪೂಜೆ ಕರೆದಿದ್ರು. ಶಿವರಾತ್ರಿ ಹಬ್ಬದಲ್ಲಿ ಅವರು ಸಹಸ್ರಲಿಂಗ ಪೂಜೆ ಮಾಡಿದ್ದೀನಿ ಲಾವಣ್ಯ, ನೀವು ಕುಂಕುಮಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಅವ್ರ ಮನೆಗೆ ಹೋಗಿದ್ದೆ, ಆಶಾ ಅವ್ರ ಮನೆಗೆ ಹೋಗಿದ್ದಾಗ ಸಹಸ್ರಲಿಂಗ ಪೂಜೆ ಮಾಡಿದ್ರು ಅವರು. ಅಲ್ಲಿ ಆಗ ಅವ್ರದನ್ನು ನೋಡಿದಾಗ ನನಗೂ ಅನ್ನಿಸ್ತು, ನನ್ನ ಕೈಲೂ ಆಗುತ್ತಾ ಸಹಸ್ರಲಿಂಗ ಮಾಡೋದಕ್ಕೆ ಅಂತ ನನಗೂ ಅನ್ನಿಸ್ತು. ಆಮೇಲೆ 365 ಲಿಂಗ ಮಾಡಿದ್ರು ಅವರು, ಅದನ್ನು ನಾನು ಮಾಡಿದ್ದೆ, ಕಂಪ್ಲೀಟ್ ಮಾಡಿದ್ದೆ. ಆಮೇಲೆ ಅವರು ಆಶಾ ಅವ್ರು ಹೇಳಿದ್ರು, ನಾನು 365 ಮಾಡಿದ್ಯಾ ಲಾವಣ್ಯ, 1000 ಲಿಂಗನೂ ಆಗುತ್ತೆ ನಿನ್ನ ಕೈಯಲ್ಲಿ ಮಾಡು ಅಂತ ಅಂದ್ಬಿಟ್ಟು ನನಗೆ ಉತ್ತೇಜನ ಕೊಟ್ಟರು ಅವರು, ನನ್ನ ಫ್ರೆಂಡ್ ಅವರು ಆಶಾ ಅಂತ ಅಂದ್ಬಿಟ್ಟು. ಆಶಾ ನನ್ನ ಫ್ರೆಂಡ್ ಇವರು. ನಮಸ್ತೆ. ತುಂಬ ಸಂತೋಷ ಆಗ್ತಾ ಇದೆ. ನಾವು ಒಂದು ಕಡೆ ಹೋಗಿ ಒಂದು ಲಿಂಗನ ದರ್ಶನ ಮಾಡಿದ್ರೇ 3 ಜನ್ಮ ಮಾಡಿದ ಪಾಪ ಎಲ್ಲ ಕಳಿಯುತ್ತೆ ಅಂತ ಹೇಳ್ತಾರೆ. 7 ಜನ್ಮದಲ್ಲೂ ನಮ್ಮ ಇಂಥ ಸನಾತನ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅನ್ಕೊಂತೀನಿ. ಯಾಕಂದರೆ ಇದೊಂದು ಇದರಲ್ಲೇ ನೋಡಿ, ಸನಾತನ ಧರ್ಮದಲ್ಲೇ, ನಮ್ಮ ಧರ್ಮದಲ್ಲೇ ನಾವೊಂದು ಗಿಡ, ಹಣ್ಣು, ಕಾಯಿ, ಒಂದು ಹುಳ, ಪ್ರಾಣಿ, ಪಕ್ಷಿಯಿಂದ ಮತ್ತೆ ಮಣ್ಣು, ಆಕಾಶ, ನೀರು ಎಲ್ಲದನ್ನು ನಾವು ದೇವ ಸ್ವರೂಪವಾಗಿ ನೋಡ್ತೀವಿ. ಅಂತ ಒಂದು ಸನಾತನ ಧರ್ಮದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ. ಆ ದೇವರು ಏನೂ ಕೇಳೋದಿಲ್ಲ, ನಿಶ್ಚಲ ಭಕ್ತಿ ಒಂದು ಕೇಳ್ತಾನೆ. ನಾವು ಅವನು ಕೊಟ್ಟಿರೋದನ್ನೇ ಅವ್ರಿಗೆ ಕೊಟ್ಟು ನಾವು ಒಂದು ಕೃತಜ್ಞತೆ ಭಾವನ ಬೆಳೆಸ್ಕೊತಾ ಇದ್ದೀವಿ. ಇಷ್ಟೊಂದು ಲಿಂಗಗಳು ಮಾಡೋದು ಸುಮ್ಮನೆ ಅಲ್ಲ. ಉತ್ತದ ಮಣ್ಣು ತರಬೇಕು, ಅದನ್ನೆಲ್ಲ ಸ್ವಚ್ಛ ಮಾಡಬೇಕು, ಮನೆಯಲ್ಲಿ ಇರೋರಿಗೆಲ್ಲಾನು ಅವ್ರದ್ದು ಏನೇನು ಬೇಡಿಕೆಗಳು ಇರುತ್ತೋ ಅದನ್ನೆಲ್ಲ ಪೂರೈಸಿ ಮತ್ತೆ ನಾವು ಬಿಡುವಾದಾಗ ನಾವು ಮಾಡಬೇಕು ಇದು ಲಿಂಗಗಳನ್ನ. ಅಷ್ಟೊಂದು ಚೆನ್ನಾಗಿ ಮಾಡಿದಾರ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸ್ಲಿ. ಏನು ನಾವು ಏನು ಅನ್ಕೊಂಡು ಮಾಡ್ತೀವೋ ಪೂಜೆನೇ ಆಗಲಿ, ಯಾವುದೇ ಒಂದು ವ್ರತ ಏನಾದರೂ ಆಗಲಿ, ಅದು ನಮ್ಮ ಭಕ್ತಿ ಮೇಲೆ ಬಿಟ್ಟಿರುತ್ತೆ. ನಾವು ಹೆಂಗೆ ಭಕ್ತಿಯಿಂದ ಮಾಡ್ತೀವೋ ಹಂಗೆ ಅದು ಫಲನೂ ಸಿಕ್ಕುತ್ತೆ ಅಂತ ಒಂದು ಉದ್ದೇಶ. ಇವರು ಮಾಡಿದಾಗ ಬಂದಿದ್ರು, ನಮ್ಮ ಮನೇಲಿ ಮಾಡಿದಾಗ ತುಂಬ ಖುಷಿ ಪಟ್ಟರು. ಆಗುತ್ತೆ ಮಾಡಿ ಅಂತ ಹೇಳಿದ್ದಿಂದ ನಾನು ಹೇಳಿದ್ ಮುಗಿಸೇ ಇಲ್ಲ, ಆಗಲೇ ಅವರು ಮಾಡಿ ಮುಗಿಸಿ ಉದ್ಯಾಪನೆ ಸಹ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ಇದನ್ನ ನೋಡಿ ಏನು ಕೇಳೋದು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ ಅಂತ ಅದನ್ನೆಲ್ಲ ಕಾಣಿಸ್ಬೇಕು ಅಂದರೆ ಆ ಹಬ್ಬ ಕಣ್ಣೆತ್ತು ನೋಡಿದ್ರೆ ಸಾಕು, ನಮ್ಮ ಜೀವನ ಸುಭಿಕ್ಷವಾಗಿ ನಡೆಯುತ್ತೆ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರ. ತುಂಬ ಧನ್ಯವಾದಗಳು. ನಮ್ಮನ್ನು ಕರೆದಿದ್ದೀರಾ, ನೀವು ಮಾಡಿರೋ ಪೂಜೆಯಲ್ಲಿ ನಮ್ಮನ್ನು ಫಲವಾಗಿ ಕರೆದಿದ್ದೀರಾ. ತುಂಬ ಥ್ಯಾಂಕ್ಸ್. ಒಳ್ಳೇದಾಗಲಿ ನಿಮಗೆ. ಧನ್ಯವಾದಗಳು. ನಮಸ್ತೆ ಅಕ್ಕ. ಗೋಮಾತಾ ಸರ್ಕಲ್ ವತಿಯಿಂದ ಈ ವಿಶೇಷವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಸ್ವಲ್ಪ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಅಕ್ಕ.
ನನ್ನ ಹೆಸರು ಆಶಾರಾಣಿ ಅಂತ. ನಾನು ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು. ಈ ಪೂಜೆ ಬಗ್ಗೆ ವಿವರಣೆ ಏನು ಅಂದರೆ, ಮೊದಲನೇದಾಗಿ ನಾವು ಸಂಕಲ್ಪ ಮಾಡ್ಕೊತಾ ಇದ್ದಂಗೆ ಅರ್ಧ ಪೂಜೆ ಆದಂಗೆ ಸಿದ್ಧತೆಗಳು ಏನೇನು ಮಾಡಬೇಕು ಅಂದರೆ, ಮೊದಲು ನಾವು ತಲೆ ಸ್ನಾನ ಮಾಡಿಕೊಂಡು ಒಂದು ಒಳ್ಳೆ ದಿವಸ ನೋಡಿ ಹುತ್ತಕ್ಕೆ ಅರಿಶಿನ ಕುಂಕುಮ ಬಳಸಿ ಹಾಲೆದ್ದು ಹುತ್ತದ ಮಣ್ಣು ತೊಗೊಂಡು ಬಂದು ಸ್ವಚ್ಛ ಮಾಡ್ಕೊಬೇಕು. ಅದಾದ ನಂತರ ಒಂದು ಒಳ್ಳೆ ದಿವಸ ನೋಡಿ, ಅಂದರೆ ಸೋಮವಾರ ಆಗಲಿ ಇಲ್ಲ ಪ್ರದೋಷ ಆಗಲಿ ಇಲ್ಲ ಮಾಸ ಶಿವರಾತ್ರಿ, ಅವತ್ತಿಂದ ಲಿಂಗಗಳನ್ನ ಮಾಡೋದು ಶುರು ಮಾಡಬೇಕು. ನಮ್ಗೆ ಯಾವಾಗ ಎಷ್ಟೆಷ್ಟಾಗುತ್ತೋ ಫಸ್ಟ್ ದಿವಸ ಮಾಡೋದು ಮಾತ್ರ ಒಂದು ಒಳ್ಳೆ ದಿವಸ ನೋಡ್ಕೊಂಡು ಶುರು ಮಾಡಬೇಕು. ಅದಾದ ನಂತರ ನಾವೇನು ದಿನ ನೋಡೋ ಅಂತಿಲ್ಲ, ನಾವು ಯಾವಾಗ ಬಿಡುವಾಗುತ್ತೋ ನಮಗೆಲ್ಲ ಆವಾಗ ಮಾಡ್ಕೊಬೋದು. ಅದಾದ ನಂತರ ಈಗ ಈ ಪೂಜೆಗೆ ಇದು ಲಿಂಗಗಳೇ ಮುಖ್ಯ ಅಲ್ವಾ, ಆ ಲಿಂಗಗಳನ್ನ ಮಾಡೋದಕ್ಕೆ ಉಪವಾಸ ಇರಬೇಕು ಅಂತ ಏನಿಲ್ಲ. ನಾವು ತಿನ್ಬಿಟ್ಟು ಸಹ ಮಾಡ್ಬೋದು. ಮಾಡಿಟ್ಕೊಂಡು ಎಲ್ಲ ಒಂದು ಸಹಸ್ರ ಅಂದರೆ 1108 ಆದಮೇಲೆ ಅದನ್ನು ಒಂದು ದಿವಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಉದ್ಯಾಪನೆ ಮಾಡಿ ಅದನ್ನು ವಿಸರ್ಜನೆ ಮಾಡ್ಬೋದು. ಎಲ್ಲಾದರೂ ಒಂದು ನದಿಗಳಲ್ಲಿ ವಿಸರ್ಜನೆ ಮಾಡ್ಬೋದು. ನಮ್ಮ ಅನುಕೂಲ ಯಾವುದಾದ್ರೂ ಶಿವಕ್ಷೇತ್ರಗಳಿರುತ್ತೆ ಅಲ್ಲಾದರೂ ಮಾಡ್ಬೋದು. ಇಲ್ಲ ನಮ್ಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಹರಿಯೋ ನೀರಲ್ಲೇ ಬಿಡಬೇಕು. ಹರಿಯೋ ನೀರಲ್ಲೇ ಬಿಡಬೇಕು, ನಿಂತ ನೀರಲ್ಲಿ ಬಿಡಬಾರ್ದು, ಹರಿಯೋ ನೀರಲ್ಲಿ ಬಿಡಬೇಕು. ತುಂಬ ಥ್ಯಾಂಕ್ಸ್ ಅಕ್ಕ, ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ. ಗೋಮಾತಾ ಸರ್ಕಲಿಂದ ವಂದನೆಗಳು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ತೆ ಅಕ್ಕ, ತಮ್ಮ ಹೆಸರು ಅಕ್ಕ? ನಮಸ್ಕಾರ, ನನ್ನ ಹೆಸರು ದಮಯಂತಿ ಅನಿತಾ ರಾಜ್ ಅಂತ. ನನ್ನ ಬಂಧುಗಳಾಗಿ ಲಾವಣ್ಯಮ್ಮ ಅವರು ಈ ಪೂಜೆಯನ್ನು ಮಾಡಿ ನಮ್ಮನ್ನೆಲ್ಲ ತುಂಬ ಕರೆದಿದ್ದಾರೆ. ನಮಗೆ ಈ ಪುಣ್ಯದಲ್ಲಿ ಭಾಗಿಗಳಾಗೋಕ್ಕೆ ನಮಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಸಾಧಾರಣ ವಿಷಯ ಅಲ್ಲ ಇದು. 1108 ಲಿಂಗ ಮಾಡೋದು, ಅದು ಉತ್ತದ ಮಣ್ಣು ತಂದು ಶುದ್ಧವಾಗಿ ಇಷ್ಟು ಚೆನ್ನಾಗಿದೆಲ್ಲ ಮಾಡಬೇಕಾದ್ರೆ ತುಂಬ ಸೈರಣೆ ಇರಬೇಕು. ಅದನ್ನು ಮಾಡಿರೋದು ನೋಡಿ ನಮಗೂ ಇದನ್ನು ನಾವು ಮಾಡೋಣ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ ಏನು ಅಂದರೆ ದೇವರುಗಳು ಕೋಟ್ಯಾಂತರ ದೇವರುಗಳು ಇರೋದ್ರಲ್ಲಿ ಶಿವ ತುಂಬ ಮುಖ್ಯವಾದವನು ಅಂತ ನಮ್ಗೆಲ್ರಿಗೂ ಗೊತ್ತು. ಆ ಶಿವನಿಗೆ ಈ ಒಂದು ಅಲಂಕಾರದಲ್ಲಿ ಇಷ್ಟು ಚೆನ್ನಾಗಿರೋ ಮಾಡಿರೋಂಥ ಈ ಲಿಂಗಗಳು ನೋಡೋದೇ ನಮ್ಮ ಪುಣ್ಯ ಭಾಗ್ಯ. ಇದನ್ನು ಪ್ರತಿಯೊಬ್ಬರು ಮಾಡೋದು ಸಾಧ್ಯ ಇಲ್ಲದೆ ಇರ್ಬೋದು, ನಾವು ನೋಡಾದ್ರೂ ಈ ಪುಣ್ಯ ಪಡೆಯೋಣ ಅಂತ ಸಂತೋಷ ಆಗುತ್ತೆ. ಇದರಿಂದ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಆದಷ್ಟು ಇದನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ಇದನ್ನು ನನಗೆ ಅವಕಾಶ ಮಾಡಿಕೊಟ್ಟು ಈ ಒಂದು ಪೂಜೆಗೆ ನಮ್ಮನ್ನೆಲ್ಲ ಕರೆದು ನಮ್ಮ ಭಾಗಿಗಳಾಗಿ ಅವ್ರನ್ನೂ ನಮ್ಮನ್ನು ಸೇರಿಸ್ಕೊಂಡಿದ್ದಾರಲ್ಲ, ಅವ್ರಿಗೆ ನಮ್ಮ ಅನಂತ ಧನ್ಯವಾದಗಳು. ಹೇಳಿ. ಗೋಮಾತಾ ಸರ್ಕಲ್ನ ಮಹೇಶ್ ಅವರು ನಮ್ಮ ಈ ಪೂಜೆನ ಇಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅವರು ಯೂಟ್ಯೂಬ್ನವರು. ಅವರಿಂದ ನಮಗೆಲ್ರಿಗೂ ನಾವೆಲ್ಲರೂ ನಿಮ್ಮೆಲ್ಲರ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಈ ದೇವರಿಂದ ನಮ್ಮೆಲ್ಲರಿಂದ ಅವ್ರಿಗೂ ದೇವರು ಒಳ್ಳೆ ಅನುಗ್ರಹ ಕೊಡಲಿ ಅಂತ ಬೇಡ್ಕೊಳ್ತೇವೆ.